ಪಟೇಲ್ ಹಡಪದ ಸಮಾಜದ ಅಭಿವೃದ್ಧಿ ನಿಗಮವನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಹಡಪದ ಸಮಾಜದ ವತಿಯಿಂದ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. ದಿನಾಂಕ 21 ಅಕ್ಟೋಬರ್ 2025 ಮಂಗಳವಾರದಂದು ಜಿಲ್ಲಾ ಹಡಪದ ಸಮಾಜದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಾಯಿತು. ಈಗಿನ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಹಿಂದುಳಿದ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿಯವರು ಹಡಪದ ಸಮಾಜಕ್ಕೆ ದೀಪಾವಳಿಯ ಸಿಹಿ ಸುದ್ದಿ ನೀಡಿದ್ದು, ಹಡಪದ ಸಮಾಜದ ಅಭಿವೃದ್ಧಿ ನಿಗಮವನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ದು, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒತ್ತಡ ನೀಡಿದ ಮುಖ್ಯಮಂತ್ರಿಗಳು ಹಾಗೂ ಎಲ್ಲಾ ಸಚಿವರು, ಶಾಸಕರಿಗೂ ರಾಜ್ಯ ಹಡಪದ ಸಮಾಜದ ವತಿಯಿಂದ ಹಾಗೂ ಜಿಲ್ಲಾ ಹಡಪದ ಸಮಾಜದ ವತಿಯಿಂದ ಅನಂತ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸಲಾಯಿತು. ಈ ನಿಗಮಕ್ಕೆ ಮುಂಬರುವ ದಿನಗಳಲ್ಲಿ 100 ಕೋಟಿ ರೂಪಾಯಿ ಅನುದಾನ ನೀಡಿ ಹಡಪದ ಸಮಾಜದ ಜನಾಂಗವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಕಾರಣೀಭೂತರಾಗಬೇಕು ಎಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಜಿಲ್ಲಾ ಹಡಪದ ಸಮಾಜದ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಹಡಪದ ಕ್ಷೌರಿಕ ಸಮಾಜ ಸೇವಾ ಸಂಘ ಕಲಬುರಗಿ ಅಧ್ಯಕ್ಷರಾದ ಈರಣ್ಣ ಹಡಪದ್ ಸಣ್ಣೂರ್, ಜಿಲ್ಲಾ ಕಾರ್ಯದರ್ಶಿಗಳಾದ ರಮೇಶ್ ಹಡಪದ್ ನೀಲೂರ್, ಬಸವರಾಜ್ ಸೂಗೂರ್, ಅಪ್ಪಾರಾವ್ ಬಟಗೇರ, ಚಂದ್ರಶೇಖರ್ ಹಡಪದ್, ಮಲ್ಲಿಕಾರ್ಜುನ್ ಸಾವಳಕಿ, ಆನಂದ್ ಖೇಸ್ಟ್ಕಿ, ಮಲ್ಲಿಕಾರ್ಜುನ್ ಸೂಗುರಿಯನ್, ಸುನಿಲ್ ಕುಮಾರ್ ಭಾಗಹಿಪ್ಪರ್ಗ, ಮಹಲಿಂಗ್ ಇಸ್ಲಾಂಪುರೆ, ರಮೇಶ್ ಕವಲ್ಗ, ಸಿದ್ದಪ್ಪ ಯಳಸಂಗಿ, ಕಂಟೆಪ್ಪ ಕೊಡದೂರ್, ರಮೇಶ್ ಕರಹರಿ, ಶಿವಾನಂದ್ ಬಬಲಾದ್, ಶ್ರೀಮಂತ್ ಹರ್ನೂರ್, ಅನಿಲ್ ಜೀವ, ಶಂಕರ್ ತಾವರಗೇರ, ಸಂತೋಷ್ ಬಗದುರ್ಗಿ, ನಿಂಗಣ್ಣ ಯಾತನೂರ್, ಪರಮೇಶ್ವರ್ ರಾಜಾಪುರ್, ಅಪ್ಪಣ್ಣ ಬಿದ್ದಾಪುರ್, ಶಿವಕುಮಾರ್ ಕಟ್ಟಿಸಂಗಾವಿ, ಸುದೀಪ್ ಹಡಪದ್, ಭಗವಂತ್ ಹಡಪದ್ ಹೊನ್ನಕಿರಣಗಿ, ಶಿಕ್ಷಕರು, ಜಿಲ್ಲಾ ಕಾರ್ಯಾಧ್ಯಕ್ಷರು, ರಮೇಶ್ ನೀಲೂರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಉಪಾಧ್ಯಕ್ಷರಾದ ರುದ್ರಮಣಿ ಬಟಗೇರ ಮತ್ತು ಮಹಂತೇಶ್ ಇಸ್ಲಾಂಪುರೆ, ಶಿವಾನಂದ ಬಗದಾದಿ, ಜಿಲ್ಲಾ ಖಜಾಂಚಿ ಆನಂದ್ ಖಿಳಗಿ ಮತ್ತು ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗುರೇನ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಸಂತೋಷ್ ಹಡಪದ್ ಬಗದುರಿ, ಜಿಲ್ಲಾ ಸಹ ಸಂಘಟನಾ ಕಾರ್ಯದರ್ಶಿ ನಿಂಗಣ್ಣ ಯಾತ್ನೂರ್, ಜಿಲ್ಲಾ ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಹಡಪದ್ ಸಾವಳಗಿ, ಕಲಬುರಗಿ ಜಿಲ್ಲೆಯ ನಗರಾಧ್ಯಕ್ಷರು ಸುನಿಲ್ ಕುಮಾರ್ ಹಡಪದ್ ಭಾಗಹಿಪ್ಪರ್ಗ, ಚಂದ್ರಶೇಖರ್ ತೊನಸನಹಳ್ಳಿ ಕಲಬುರಗಿಯ ತಾಲೂಕಾಧ್ಯಕ್ಷರು, ಕಂಟು ಹಡಪದ್ ಕಲಬುರಗಿ, ಶ್ರೀಮಂತ್ ಹಡಪದ್ ಆರ್ನೂರ್, ಶಂಕರ್ ತಾವರಗೇರ, ರಮೇಶ್ ಹಡಪದ್ ಕರಾರಿ, ರಮೇಶ್ ಕವಲ್ಗ, ಸಿದ್ದು ಯಳಸಂಗಿ, ಶಿವಕುಮಾರ್ ಹಡಪದ್ ಕಟ್ಟಿಸಂಗಾವಿ, ಅನಿಲ್ ಜೀವ, ಪರಮೇಶ್ವರ್ ಹಡಪದ್ ಕಲಬುರಗಿ, ಅಪ್ಪಣ್ಣ ಬಿದ್ದಾಪುರ್, ಸುದೀಪ್ ಹಡಪದ್ ಸೇರಿದಂತೆ ಹಡಪದ ಸಮಾಜದ ಇತರೆ ಅನೇಕ ಜನ ಮುಖಂಡರುಗಳು ಹಾಗೂ ಯುವಕರು ಭಾಗವಹಿಸಿದ್ದರು. ಸರ್ಕಾರ, ಬಿಜೆಪಿ ಸರ್ಕಾರ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಹಡಪದ ಸಮಾಜದ ಸರ್ವತೋಭಿವೃದ್ಧಿಗಾಗಿ ಹಡಪದ ನಿಗಮ ಮಂಡಳಿಯನ್ನು ಮಾಡಿ ಘೋಷಣೆ ಮಾಡಿದರು. ಆದರೆ ಕೆಲವು ಕಾರಣಗಳಿಂದ ನೆಲಗುದಿಗೆ ಬಿದ್ದಿತ್ತು. ಆ ನೆಲಗುದಿಗೆ ಬಿದ್ದಂತಹ ಈ ಒಂದು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿ ಈಗಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಪೂರ್ಣ ಪ್ರಮಾಣದ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ರು 17ನೇ ತಾರೀಕಿಂದು. ಅದಕ್ಕೋಸ್ಕರ ಈ ಹಡಪ ಸಮಾಜಕ್ಕೆ ನಿಜವಾಗಲೂ ದೀಪಾವಳಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ಅವರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಗೆ ಪೂರ್ಣ ಪ್ರಮಾಣದ ಅನುಷ್ಠಾನಗೊಳ್ಳಲು ಸಹಾಯ ಮಾಡಿದಂಥ, ಒತ್ತಡ ನೀಡಿದಂಥ ಎಲ್ಲ ಸಚಿವರಿಗೂ, ಶಾಸಕರಿಗೂ ಎಲ್ಲರಿಗೂ ಕೂಡ ನನ್ನ ಕಲಬುರಗಿ ಜಿಲ್ಲಾ ಹಡಪ ಸಮಾಜದ ವತಿಯಿಂದ ರಾಜ್ಯ ಹಡಪ ಸಮಾಜದ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ಈ ಒಂದು ಅಭಿವೃದ್ಧಿ ನಿಗಮಕ್ಕೆ ಬರುವಂಥ ದಿನಗಳಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ಅಭಿವೃದ್ಧಿ ಹೊಂದಲು 100 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಈ ಒಂದು ನಿಗಮಕ್ಕೆ ಮೀಸಲಾಗಿಡಬೇಕು. ಇದು ಇವತ್ತಿನ